ಎಲ್ಲರಿಗೂ ನಮಸ್ಕಾರಗಳು. ನಾನಿವತ್ತು ಇಂಗ್ಲೀಷ್ ಗ್ರಾಮರಲ್ಲಿ ಬರುವಂತಹ ಸೆಂಟೆನ್ಸ್ಗಳ ವಿಧಗಳ ಬಗ್ಗೆ ತಮ್ಮೆಲ್ಲರಿಗೂ ಹೇಳ್ಕೊಡ್ತೀನಿ. ಕೈಂಡ್ ಆಫ್ ಸೆಂಟೆನ್ಸ್ 5 ಟೈಪ್ಸ್, 5 ಪ್ರಕಾರದ ಸೆಂಟೆನ್ಸ್ಗಳ ವಾಕ್ಯಗಳವಂತ. ಮೊದಲನೇದಾಗಿ ಬರ್ತದೆ ಅಸೆರಿಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂದರೆ ಸಾದಾ ವಾಕ್ಯ. ಎರಡನೇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಪ್ರಶ್ನಾರ್ಥಕ ವಾಕ್ಯ. ಮೂರನೇದು ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ಆಜ್ಞಾರ್ಥಕ ವಾಕ್ಯ. 4 ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂದರೆ ಆಶ್ಚರ್ಯ ಸೂಚಕ ವಾಕ್ಯ. 5 ಅಪ್ಡೇಟಿವ್ ಸೆಂಟೆನ್ಸ್ ಅಂದರೆ ಇಚ್ಛಾರ್ಥಕ ವಾಕ್ಯ. ಈ 5 ಪ್ರಕಾರದ ಸೆಂಟೆನ್ಸ್ಗಳ ಬಗ್ಗೆ ಇವತ್ತು ಹೇಳ್ಕೊಡ್ತೀನಿ ಅಂತ ಹೇಳ್ತಾ, ಮೊದಲನೇದಾಗಿ ಬರ್ತದೆ ಅಸೆರಿಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ. ಅಸೆರಿಟಿವ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂದರೆ ಏನು ಅಂತಂದರೆ, ಮೇಕ್ ಎ ಸ್ಟೇಟ್ಮೆಂಟ್ ಆರ್ ಅಸರೇಷನ್ಸ್ ಅಂಥೇಳಿ ಕರಿತೀವಿ. ಅಂದರೆ ನಿಶ್ಚಯಾತ್ಮಕ ಅಥವಾ ಸಾದಾ ವಾಕ್ಯಗಳಿಗೆ ಅಸೆರಿಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಹೇಳಲಾಗ್ತದೆ. ಇವು ಸಬ್ಜೆಕ್ಟು ವರ್ಬು ಆಬ್ಜೆಕ್ಟ್ಗಳನ್ನು ಒಳಗೊಂಡಿರುವಂಥ ಎಕ್ಸಾಂಪಲ್ಸ್ಗಳನ್ನು ಹೊಂದಿರ್ತದಂತ. ಮೊದಲನೇದಾಗಿ ಎಕ್ಸಾಂಪಲ್ಸು: ಹುಸೇನ್ ಸಿಂಗ್ಸ್ ಬ್ಯೂಟಿಫುಲ್, ರವಿ ರೈಟ್ಸ್ ಪೋಯಮ್, ಯು ಸ್ಪೀಕ್ಸ್ ಇಂಗ್ಲೀಷ್. ಇವೆಲ್ಲ ಸಾದಾ ವಾಕ್ಯಗಳಾಗಿರೋದರಿಂದ ಇವುಗಳಿಗೆ ಅಸೆರಿಟಿವ್ ಸೆಂಟೆನ್ಸ್ ಅಂಥೇಳಿ ಕರಿತೀವಂತ. ಎರಡನೇದಾಗಿ ಬರ್ತದೆ ಇಂಟ್ರಾಗೇಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಆಸ್ಕ್ ಎ ಕ್ವಶನ್ ಟು ಬಿ ಆನ್ಸರ್ಡ್ ಅಂದರೆ ಪ್ರಶ್ನೆಯನ್ನು ಕೇಳುವಂಥ ವಾಕ್ಯಗಳಿಗೆ ಪ್ರಶ್ನಾರ್ಥಕ ವಾಕ್ಯಗಳು ಅಥವಾ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಇವು ಹೆಲ್ಪಿಂಗ್ ವರ್ಬು, ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟ್ಗಳನ್ನು ಒಳಗೊಂಡಿರುವಂತಹ ಎಕ್ಸಾಂಪಲ್ಸ್ಗಳನ್ನು ಹೊಂದಿರ್ತದಂತ. ಯಾವ ಥರ ಎಕ್ಸಾಂಪಲ್ಸ್ ಅಂದರೆ ಯಾಮ್ ಐ ವಾಚ್ TV, ಡೂ ಯು ನೋ ಇಂಗ್ಲೀಷ್, ಡಸ್ ಹಿ ವರ್ಕ್ ವೆಲ್. ಇವೆಲ್ಲ ಪ್ರಶ್ನೆಗಳನ್ನು ಕೇಳುವಂಥ ವಾಕ್ಯಗಳಾಗಿರೋದರಿಂದ ಇವುಗಳಿಗೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತೇಳಿ ಕರೆಯಲಾಗ್ತದೆ. ಮೂರನೇದಾಗಿ ಬರ್ತದೆ ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ಆಜ್ಞಾರ್ಥಕ ವಾಕ್ಯಗಳು ಅಂಥೇಳಿ ಕರೆಯಲಾಗ್ತದೆ. ನಾರ್ಮಲಿ ರಿಕ್ವೆಸ್ಟ್ ಆರ್ ಕಾಮನ್ ಸಮ್ ಒನ್ ಯೂಸಲಿ ಇಟ್ ಟೈರ್ಸ್ ವೆರಿ ಹಾರ್ಡ್ ಟು ಪರ್ಸೂಡ್ ಸಮ್ ಒನ್ ಟು ಡೂ ಅಂಥೇಳಿ ಕರಿತೀವಿ. ಅಂದರೆ ಆಜ್ಞೆ, ವಿನಂತಿಗಳು, ಸಲಹೆ, ಸೂಚನೆಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಬಳಸುವಂತಹ ಸೆಂಟೆನ್ಸ್ಗಳಿಗೆ ಇಂಪರೇಟಿವ್ ಸೆಂಟೆನ್ಸ್ ಅಂಥೇಳಿ ಕರೆಯಲಾಗ್ತದಂತ. ಇವು ಕಮಾಂಡ್ಸು, ಆರ್ಡರು, ರಿಕ್ವೆಸ್ಟ್ಗಳನ್ನು ಒಳಗೊಂಡಿರುವಂಥ ಸೆಂಟೆನ್ಸನ್ನು ಹೊಂದಿರ್ತದೆ. ನೋಡಮ್ಮ ಎಕ್ಸಾಂಪಲ್ಸ್ ಅಂದರೆ ಶೂಟ್ ಯುವರ್ ಮೌತ್. ಇವೆಲ್ಲ ಕಮಾಂಡ್ಸ್ ಒಳಗೆ ಬರ್ತವೆ. ಗೆಟ್ ಲಾಸ್ಟ್ ಫ್ರಾಮ್ ದಿ ಕ್ಲಾಸ್, ಬಿ ಕ್ವೈಟ್. ಇವು ಕಮಾಂಡ್ಸ್ಗಳನ್ನು ಹೊಂದಿರುವಂತಹ ಸೆಂಟೆನ್ಸ್ ಆಗಿರ್ತವೆ. ಆರ್ಡರ್ ಮತ್ತು ರಿಕ್ವೆಸ್ಟ್ ಯಾವ ಥರ ಅಂದರೆ ಪ್ಲೀಸ್ ಕ್ಲೋಸ್ ದ ವಿಂಡೋ, ಪ್ಲೀಸ್ ಬಿ ಸೀಟೆಡ್, ಟೇಕ್ ಕೇರ್. ಇವೆಲ್ಲ ಆರ್ಡರು, ರಿಕ್ವೆಸ್ಟ್ಗಳನ್ನು ಹೊಂದಿರುವಂತಹ ಇಂಪರೇಟಿವ್ ಸೆಂಟೆನ್ಸ್ನ ವಾಕ್ಯಗಳಾಗಿರ್ತವಂತ. ನಾಲ್ಕನೇದಾಗಿ ಬರ್ತದೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತಂದರೆ ಆಶ್ಚರ್ಯ ಸೂಚಕ ವಾಕ್ಯಗಳಿಗೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಕರಿತೀವಿ. ದಿ ಸೆಂಟೆನ್ಸ್ ವಿಚ್ ಎಕ್ಸ್ಪ್ರೆಸ್ ಸ್ಟ್ರಾಂಗ್ ಫೀಲಿಂಗ್ ಆಫ್ ಒನ್ಸ್ ಮೈಂಡೆಡ್ ಸಚ್ ಆಸ್ ಫಿಯರ್, ಗ್ರೇಟ್ ಎಂಜಾಯ್, ಡೀಪ್ ಸ್ಯಾರೋ ಎಕ್ಸೆಟ್ರಾ. ಅಂದರೆ ಕೆಲವು ಸಂದರ್ಭಗಳಲ್ಲಿ ಸಂತೋಷ, ಆಶ್ಚರ್ಯ, ದುಃಖ, ನಿರಾಸೆ, ಹೊಗಳಿಕೆಗಳನ್ನು ಹೇಳಕ್ಕೆ ಬಳಸುವಂಥ ವಾಕ್ಯಗಳಿಗೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಕರಿತೀವಿ. ಯಾವ ಥರ ಎಕ್ಸಾಂಪಲ್ ಅಂದರೆ ವಾಟ್ ಎ ಬ್ಯೂಟಿಫುಲ್ ರೋಸ್ ಇಟ್ ಈಸ್. ಅಂದರೆ ಆಶ್ಚರ್ಯವಾಗಿ ಕೇಳೋ ಸುಂದರವಾದ ಹೂವದ ಅಂಥೇಳಿ. ಅಲಾಸ್ ಮೈ ಫ್ರೆಂಡ್ ಈಸ್ ಡೈಡ್. ದುಃಖದಲ್ಲೂ ಕೂಡ ಆಶ್ಚರ್ಯಪಟ್ಟು ಕೇಳೋದು. ಹೌ ಸ್ಟುಪಿಡ್ ಯು ಆರ್. ಆ್ಯಂಗ್ರಿ ಇದ್ದಲ್ಲೂ ಕೂಡ ನಾವು ಏನು ಮಾಡ್ತೀವಿ, ಆಶ್ಚರ್ಯಪಟ್ಟು ಕೇಳುವಂಥ ವಾಕ್ಯಗಳಿಗೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಐದನೇದಾಗಿ ಬರ್ತದೆ ಅಪ್ಡೇಟಿವ್ ಸೆಂಟೆನ್ಸ್ ಅಂತಂದರೆ ಎಕ್ಸ್ಪ್ರೆಸ್ ಎ ವಿಶ್ ಆರ್ ಎ ಪ್ರೇಯರ್. ಹಾರೈಕೆ ಅಥವಾ ಪ್ರಾರ್ಥನೆ ವ್ಯಕ್ತಪಡಿಸುವಂಥ ವಾಕ್ಯಗಳಿಗೆ ಅಪ್ಡೇಟಿವ್ ಸೆಂಟೆನ್ಸ್ ಅಥವಾ ಇಚ್ಛಾರ್ಥಕ ವಾಕ್ಯಗಳು ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಅಂದರೆ ಹ್ಯಾಪಿ ಜರ್ನಿ, ಮೇ ಗಾಡ್ ಬ್ಲೆಸ್ ಯು, ಆಲ್ ದಿ ಬೆಸ್ಟ್ ಆಫ್ ಲಕ್. ಇವೆಲ್ಲ ಇಚ್ಛೆಯಿಂದ ಅಥವಾ ಇನ್ನೊಬ್ಬರಿಗೆ ಶುಭವನ್ನು ಕೋರ್ಲಿಕ್ಕೆ ಹೇಳುವಂತಹ ವಾಕ್ಯಗಳು ಆಗಿರ್ತವ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರೂ GPS ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.